ಹಾಯ್ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಫೈನಲ್ ಗ್ರೋತ್ ಸ್ಕ್ಯಾನ್ನ ಶೇರ್ ಮಾಡ್ತಿದ್ದೀನಿ ನಿಮಗೆ. ನನಗೆ 9th ಮಂತಲ್ಲಿ ಮತ್ತೆ ಒಂದು ಸತಿ ಸ್ಕ್ಯಾನ್ ಮಾಡಿಸ್ಕೊಡೋದಕ್ಕೆ ಹೇಳಿದರು, ಗ್ರೋತ್ ಸ್ಕ್ಯಾನ್ನ. ಸೊ ಈ ಸ್ಕ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಚೆಕ್ ಮಾಡಿ ವಿಡಿಯೋನ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದು ನನ್ನ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಸೊ ಇದನ್ನು ನಾನು ಮಾಡಿಸ್ಕೊಂಡಿದ್ದು ಫೆಬ್ರವರಿ 9ಗೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಫೀಟಸ್ ಸೀನ್ ಇನ್ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಜೀವಂತವಾಗಿದೆ ಅಂತ. ಯಾವ ಪೊಸಿಷನ್ ಅಂದರೆ ಸೆಫಾಲಿಕ್ ಅಂತ ತಲೆ ಕೆಳಗಡೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಫೆಟಲ್ ಪ್ಯಾರಾಮೀಟರ್ಸ್, ಡಯಾಮೀಟರ್ ಅಂದರೆ ಮಗುವಿನ ತಲೆಯಿಂದ ಕಾಲೊಳಗಡೆ ಇರುವಂತಹ ಲೆಂತ್ ಎಷ್ಟು ಸೆಂಟಿಮೀಟ್ರಲ್ಲಿದೆ ಅಂತ ಕೊಟ್ಟಿರ್ತಾರೆ ಎಲ್ಲ ಡೀಟೇಲಾಗಿ. ಜೆಸ್ಟೇಷನಲ್ ಏಜ್ ಅಂದರೆ ನಾನು ಅವತ್ತು ಸ್ಕ್ಯಾನಿಂಗ್ ಮಾಡಿದ ದಿನ ಮಗುಗೆ ಎಷ್ಟು ಏಜ್ ಆಗಿರುತ್ತೆ, ಯಾವ ಏಜ್ ಕರೆಸ್ಪಾಂಡೆನ್ಸ್ ಇರುತ್ತೆ ಅಂತ 35 to 36 ವೀಕ್ಸ್ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಫೆಟಲ್ ಹಾರ್ಟ್ ರೇಟ್, ಮಗುವಿನ ಎದೆ ಬಡಿತ 158 ಬೀಟ್ಸ್ ಪರ್ ಮಿನಿಟ್ ಇದೆ. ಅವತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿದ ದಿನ ಮಗು ವೆಯ್ಟ್ ಬಂದು 2.8 kg ಇತ್ತು. ಮತ್ತು ಅರ್ಲಿ US ಅಂದರೆ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ 23ಗೆ ಅಂತ ಹೇಳಿದರು. ನನ್ನ ಡೆಲಿವರಿ ಡೇಟ್ 23 ಫೆಬ್ರವರಿ ಅಂತ ಹೇಳಿದರು. ಪ್ಲಾಸೆಂಟಾ ಆ್ಯಂಟಿರಿಯರ್ ವಾಲ್ ಆ್ಯಂಡ್ ಹ್ಯಾಸ್ ಗ್ರೇಡ್ ಟು ಮೆಚುರಿಟಿ, ಇದು ಪ್ಲಾಸೆಂಟಾ ಸೇಮ್ ಇದೆ ನಂದು ಮೊದಲು ಸ್ಕ್ಯಾನಿಂಗ್ ಇದನ್ನು. ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ಅಂದರೆ 10.4 cms ಇದೆ. FBP ಅಂತ ಹೇಳಿದರೆ ಮಗುವಿನ ಬ್ರೀತಿಂಗ್ ಮೂಮೆಂಟ್ಸು, ಫೀಟಲ್ ಮೂಮೆಂಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದೆ. PSV ಮತ್ತು EDV ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮೂಮೆಂಟ್ಸ್, ಅಮ್ನಿಯೋಟಿಕ್ ಫ್ಲೂಯಿಡ್, ಬ್ರೀತಿಂಗ್ ಮೂಮೆಂಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ 2 ಅಂತ ಕೊಟ್ಟಿದ್ದಾರೆ. ಸೊ 8/8 ಎಲ್ಲ ಕರೆಕ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಂಪ್ರೆಷನ್ ನೋಡ್ತಿರ್ಬೋದು ನೀವು, ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಅಂದರೆ ಒಂದು ಮಗು ಜೀವಂತವಾಗಿದೆ, ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ನೋಡಿದ್ದಾರೆ ಅವರು. ಜೆಸ್ಟೇಷನ್ ಏಜ್ 35 to 36 ವೀಕ್ಸ್ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಇಷ್ಟ ಆಗಿರುತ್ತೆ ನನ್ನ ಗ್ರೋತ್ ಸ್ಕ್ಯಾನ್ ಅಂದರೆ ಫೈನಲ್ ಗ್ರೋತ್ ಸ್ಕ್ಯಾನ್ ರಿಪೋರ್ಟು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನೀವು ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ತಿಳ್ಕೊತೀರಾ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.